ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಇವತ್ತು UGC ನೆಟ್ KSET 2026ಕ್ಕೆ ಸಂಬಂಧಿಸಿದಂತಹ ಪೇಪರ್ 1ರಲ್ಲಿ ಬರುವಂತಹ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದ ಮಾಡಲ್ಸ್ ಆಫ್ ದಿ ಟೀಚಿಂಗ್ ಅಂಥೇಳಿ ನೋಡೋಣ. ಅದರಲ್ಲಿ ಬಹುಮುಖ್ಯವಾಗಿ ಆಗಿರುವಂತಹ ಟೀಚಿಂಗ್ನಲ್ಲಿ ಬಹಳಷ್ಟು ಪದ್ಧತಿಗಳಿದ್ದು ಅದರಲ್ಲಿ ಒಂದಾಗಿರುವಂತಹ ಸ್ಟೆಮ್ ಮೆಥಡ್ ಅಂತ ನೋಡೋಣ. ಏನಿದು ಸ್ಟೆಮ್ ಮೆಥಡು, ಯಾಕೆ ಈ ಮೆಥಡನ್ನು ಅನುಸರಿಸ್ತಿದ್ದಾರೆ ಅಂತೇಳಿ. ಇದು ಸ್ಟೆಮ್ ಮೆಥಡನ್ನು ನಾವೇನಂತ ಕರಿತೀವಿ ಅಂದರೆ 21ನೇ ಶತಮಾನದ ಹೊಸ ಮಾದರಿಯಾಗಿದೆ, ಟೀಚಿಂಗ್ ಮಾಡೆಲ್ ಆಗಿದೆ ಅಂತ ಕರಿತೀವಿ. ಅಂದರೆ ಈಗಿನ ಜನ್ರೇಷನ್ಗೆ ತಕ್ಕಂತಹ ಒಂದು ಬೋಧನಾ ಪದ್ಧತಿ ಅಂತೇಳಿ ಕೂಡ ಇಲ್ಲಿ ಕರಿತೀವಿ. ಹಾಗಾದ್ರೆ ಏನಿದೆ ಸ್ಟೆಮ್ ಅಂತೇಳಿ? ಯಾಕಂದರೆ ಬೋಧನೆ ಟೀಚಿಂಗ್ ಅನ್ನೋದೇನಾಗಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಕೇವಲ ಮಾಹಿತಿಯನ್ನು ಮಾತ್ರ ವರ್ಗಾವಣೆ ಮಾಡೋದಾಗಿಲ್ಲ. ಅದರ ಜೊತೆಗೆ ವಿದ್ಯಾರ್ಥಿಯಲ್ಲಿ ಬೌದ್ಧಿಕತೆ, ಕೌಶಲ್ಯ ಮತ್ತು ವಿಮರ್ಶಾತ್ಮಕ ಜ್ಞಾನ ಮತ್ತು ಹೊಸ ಚಿಂತನೆಗಳನ್ನು ಆಲೋಚನೆ ಮಾಡುವಂತಹ ಸಾಮರ್ಥ್ಯವನ್ನು ಕೂಡ ಇಲ್ಲಿ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಹಾಗಾಗಿ ಒಬ್ಬ ಶಿಕ್ಷಕ ತಾನು ಬೋಧಿಸುವಂತಹ ವಿಷಯದ ಹಲವಾರು ವಿಷಯಗಳ ಜೊತೆಗೆ ಏನಾಗಿರಬೇಕು ಅಂದರೆ ಸಹಸಂಬಂಧಗೊಂಡಿರಬೇಕು ಅಂತ. ಅಂದರೆ ಒಂದೇ ವಿಷಯವನ್ನು ಬೋಧನೆ ಮಾಡ್ತಿದ್ದರೂ ಕೂಡ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಂತಹ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಆಗಬೇಕು ಅಂತೇಳಿ. ಇಲ್ಲಿ ಸ್ಟೆಮ್ ಇದ್ದಿದ್ದನ್ನು ಏನು ಮಾಡಿದ್ದಾರೆ ಅಂತಂದರೆ ಇದು 21ನೇ ಶತಮಾನದ ನಂತರ ಆಗಲೇ ಹೇಳಿದಾಗ 21ನೇ ಶತಮಾನದಲ್ಲಿರುವಂತಹ ಹೊಸ ಮಾದರಿ ಅಂತೇಳಿ ಕರಿತೀವಿ. ಇದನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದರೆ NSF ಅಂತ ಕರಿತೀವಿ. ಅಂದರೆ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಆಫ್ ದಿ ಅಮೇರಿಕಾ ಅಂತ ಹೇಳಿ ಕರಿತೀವಿ. ಎಷ್ಟರಲ್ಲಿ 2001ರಲ್ಲಿ ಈ ಮಾಡೆಲ್ ಏನೇನು ಮಾಡಿದ್ರು ಅಂದ್ರೆ ಪರಿಚಯಿಸಿದರು, ಅಭಿವೃದ್ಧಿಪಡಿಸಿದರು ಅಥವಾ ಹುಟ್ಟು ಹಾಕಿದರು ಅಂತೇಳಿ. ಯಾವ್ದ್ರಿ? NSF 2001 ಅಂತ ಕರಿತೀವಿ, ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಆಫ್ ಅಮೇರಿಕಾ ಅಥವಾ ಯುನೈಟೆಡ್ ಸ್ಟೇಟ್ ಆಫ್ ದಿ ಅಮೇರಿಕಾ ಅಂತ ಹೇಳಿ ಕರಿತೀವಿ. ಏನಿದೆ ಇದರಲ್ಲಿ ನೋಡೋದಾದ್ರೆ STEAM ಅಂತ ಹೇಳಿ ಕರಿತೀವಿ. S ಫಾರ್ ಸೈನ್ಸ್ ಅಂತ ಕರಿತೀವಿ. ಸೈನ್ಸ್ ಅಂತಂದ್ರೆ ವಿಜ್ಞಾನ ಅಂತ ಹೇಳಿ. ಹೌದು ಸರ್, ನಾವೆಲ್ಲರೂ ಕೂಡ ಸೈನ್ಸ್ ಅನ್ನು ಬೋಧನೆ ಮಾಡ್ತೀವಲ್ಲ, ತಿಳ್ಕೊತೀವಲ್ಲ ಅಂತಂದ್ರೆ ಹೇಳುವಂಥ ವಿಷಯದಲ್ಲಿಂದ ಕೂಡ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವುದು, ಮೂಢನಂಬಿಕೆಗಳನ್ನು ತೊಲಗಿಸುವುದು. ಅಂದರೆ ಯಾವುದೇ ಒಂದು ಸತ್ಯವನ್ನು ಅವನ ಹಲವಾರು ಪ್ರಯೋಗಗಳ ಮುಖಾಂತರ ಸತ್ಯಾಸತ್ಯತೆಯನ್ನು ತಿಳಿದುಕೊಂಡು ಆ ಜ್ಞಾನವನ್ನು ಪಡೆದುಕೊಳ್ಳುವಂಥ ಭಾವನೆ ಏನಾಗಬೇಕು ಅಂದರೆ ವಿದ್ಯಾರ್ಥಿಗಳಲ್ಲಿ ಮೂಡಿಸಬೇಕು ಅಂತೇಳಿ. ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಬೇಕು. ಯಾವುದೇ ಒಂದು ಬೋಧನೆ ಆದರೂ ಕೂಡ ಅದು ವಿಜ್ಞಾನದ ತಳಹದಿ ಮೇಲೆ, ವೈಜ್ಞಾನಿಕತೆ ತಳಹದಿ ಮೇಲೆ ಕೂಡ ಏನಾಗಿರಬೇಕು, ರೂಪುಗೊಂಡಿರಬೇಕು ಅನ್ನೋ ಉದ್ದೇಶದಿಂದ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಬೆಳೆಸೋದು, ಸಂಶೋಧನಾ ಪ್ರವೃತ್ತಿಯನ್ನು ಬೆಳೆಸೋದು, ವಿಮರ್ಶಾತ್ಮಕ ಜ್ಞಾನವನ್ನು ಬೆಳೆಸೋದು, ಸಂಶೋಧನಾ ಗುಣವನ್ನು ಬೆಳೆಸೋದು, ತನ್ನನ್ನು ತಾನು ವಿಮರ್ಶೆ ಅಂದರೆ ಹಲವಾರು ಸಂದರ್ಭದಲ್ಲಿ ತಾನು ಪಡೆದಂತಹ ಜ್ಞಾನವನ್ನು ಅನ್ವಯಿಸಿಕೊಳ್ಳುವಂತಹ ರೀತಿಯಲ್ಲಿ ಮಾಡೋದು. ನಂತರ ಸಮಾಜದಲ್ಲಿರುವಂತಹ ಕೆಲವರು ಮೂಢನಂಬಿಕೆಗಳನ್ನು ಕೂಡ ಏನಾಗೋದು ತೊಲಗಿಸುವಂತಹ ರೀತಿಯಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವುದಂತೆ. ನಂತರ T ಫಾರ್ ಟೆಕ್ನಾಲಜಿ ಅಂತ ಕರಿತೀವಿ. ಇವತ್ತಿನ ತಾಂತ್ರಿಕತೆ ಯುಗ ಅಂತ ಕರಿತೀವಿ, ವೈಜ್ಞಾನಿಕ ಯುಗ ಅಂತ ಕರಿತೀವಿ. ಟೆಕ್ನಾಲಜಿಯನ್ನು ಬಹಳಷ್ಟು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಬಳಸಬೇಕು, ಹಾಗೆ ಶಿಕ್ಷಕರು ಕೂಡ ಏನಾಗಬೇಕು ಅಂದರೆ ವೈಜ್ಞಾನಿಕತೆಯಿಂದ ಟೆಕ್ನಾಲಜಿಯನ್ನು ಬಳಸಿಕೊಂಡು ಪಾಠವನ್ನು ಮಾಡಬೇಕು ಅಂತೇಳಿ. ಈಗ ನಾನು ಬಳಸ್ತಾ ಇರೋದು ವಿಡಿಯೋ ಮುಖಾಂತರ, ಮೊಬೈಲ್ ಮುಖಾಂತರ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿಕೊಂಡು ನಿಮ್ಮನ್ನು ಬೋಧನೆ ಮಾಡ್ತಾ ಇದ್ದೀನಿ. ಇದು ಟೆಕ್ನಾಲಜಿ ಆಧಾರಿತ ಅಂತ ಕರಿತೀವಿ. ಅದಕ್ಕೆ ನಾವೇನು ಮಾಡಿದ್ದೀವಿ, ಇ ಲರ್ನಿಂಗ್ ಅಂತ ಹೇಳಿ ಕೂಡ ಕರಿತೀವಿ. ಇ ಲರ್ನಿಂಗ್ ಏನಾಗ್ತದೆ, ವೈಜ್ಞಾನಿಕತೆಯಿಂದ ಕೂಡಿದಂತಹ ಟೆಕ್ನಾಲಜಿ ಆಧಾರಿತವಾದಂತಹ ಯಾಕಂದ್ರೆ ವಿದ್ಯಾರ್ಥಿ ಅಪ್ಡೇಟ್ ಆಗಬೇಕು ಅಂದರೆ 21ನೇ ಶತಮಾನದಲ್ಲಿ ನಡೆದಿರುವಂತಹ ಸಂಶೋಧನೆಗಳನ್ನು ಕೂಡ ಏನಾಗಬೇಕಾಗುತ್ತಂದ್ರೆ ಹೊಸ ಹೊಸ ಜ್ಞಾನವನ್ನು ಪಡೆಯುವುದಕ್ಕೆ, ಅಂದರೆ ಅವನು ಬೇರೆ ರೀತಿಯಾದಂಥ ಸಂಶೋಧನೆ ಅನುಕೂಲ ಆಗೋ ಉದ್ದೇಶದಿಂದ ಟೆಕ್ನಾಲಜಿಯನ್ನು ಬೋಧನೆ ಮತ್ತು ಕಲಿಕೆ, ಲರ್ನಿಂಗ್ ಮತ್ತು ಟೀಚಿಂಗ್ ಪ್ರೋಸೆಸ್ನಲ್ಲಿ ಅಳವಡಿಸಿಕೊಂಡು ಬೋಧನೆ ಆಗಬೇಕು ಅಂತೇಳಿ. ನಂತರ ಇನ್ನು ಇಂಜಿನಿಯರಿಂಗ್ ಅಂತ ಕರಿತೀವಿ. ಇ ಫಾರ್ ಇಂಜಿನಿಯರಿಂಗ್ ಅಂತೇಳಿ. ಇಂಜಿನಿಯರಿಂಗ್ ಅಂದರೆ ಯಾವುದೇ ರೀತಿಯಾದಂತಹ ಒಂದು ಕಟ್ಟಡಕ್ಕೆ ಹೇಗೆ ಬಿಲ್ಡಿಂಗ್ ನಾವು ನೀಲನಕ್ಷೆಯನ್ನು ಹಾಕ್ತೀವೋ, ಬೋಧನೆಗೂ ಕೂಡ ಶಿಕ್ಷಕನಿಗೆ ತಾನು ಬೋಧಿಸುವಂತಹ ವಿಷಯವನ್ನು ಕೂಡ ಏನಾಗಿರಬೇಕು, ಒಂದು ನೀಲನಕ್ಷೆ ಅಂತ ಕರಿತೀವಿ. ಒಂದು ಫ್ರೀ ಪ್ಲ್ಯಾನಿಂಗ್ ಅಂತ ಕರಿತೀವಿ. ಫ್ರೀ ಪ್ಲ್ಯಾನಿಂಗ್ ಅಂದರೆ ನಾಳೆ ಹೋಗುವಂತಹ ಪಾಠಕ್ಕೆ ಬೇಕಾಗಿರುವಂತಹ ಮುನ್ಸೂಚನೆಯಾಗಿ ತೆಗೆದುಕೊಳ್ಳುವಂಥ ಕ್ರಮಗಳು. ಅದು ಪಾಠ ಯೋಜನೆ ಆಗಿರ್ಬೋದು, ಟೀಚಿಂಗ್ ಏಡ್ಸ್ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ನಂತರ ಕ್ವಶನಿಂಗ್ ಸ್ಕಿಲ್ ಆಗಿರ್ಬೋದು, ಇವ್ಯಾಲ್ಯೂಯೇಷನ್ ಆಗಿರ್ಬೋದು, ಅಲ್ಲಿದ್ದ ಆ್ಯಕ್ಟಿವಿಟೀಸ್ ಆಗಿರ್ಬೋದು. ಮತ್ತು ವಿಷಯವನ್ನು ಹೇಗೆ ವಿಸ್ತಾರ ಮಾಡಬೇಕು, ಏನು ಹೇಳಬೇಕು, ಮಕ್ಕಳಿಗೆ ಏನು ಪ್ರಶ್ನೆಗಳನ್ನು ಕೇಳಬೇಕು ಅಂಥೇಳಿ ಶಿಕ್ಷಕ ಹೇಗೆ ಏನು ತನ್ನ ರೀತಿಯಾದಂಥ ನೀಲನಕ್ಷೆಯನ್ನು ತಯಾರಿಸುವಂತಹ ನಿಟ್ಟಿನಲ್ಲಿ ಶಿಕ್ಷಕರು ಕೂಡ ಏನಾಗಿರಬೇಕು ಅಂದರೆ ಬೋಧನೆಗೆ ಸಿದ್ಧ ಆಗಿರಬೇಕು ಅನ್ನೋ ಉದ್ದೇಶದಿಂದ ಇ ಫಾರ್ ಎಂಜಿನಿಯರಿಂಗ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಎ ಫಾರ್ ಆರ್ಟ್ಸ್ ಅಂತ ಕರಿತೀವಿ. ಎ ಫಾರ್ ಆರ್ಟ್ಸ್ ಅಂತಂದರೆ ಇಲ್ಲಿ ಬೋಧನೆ ಅನ್ನೋದು ಕೂಡ ಕಲೆ ಅಂತೇಳಿ.
ಅಂದರೆ ಬೋಧನೆ ನೇರವಾಗಿ ಒಂದೇ ದೃಷ್ಟಿಕೋನದಿಂದ ಸಾಗೋದಿಲ್ಲ. ಬೋಧನೆ ಅನ್ನೋದು ಹಲವಾರು ರೀತಿಯಾದಂತಹ, ಅಂದರೆ ಇಲ್ಲಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಹಿಂದಿ, ಸಮಾಜ, ವಿಜ್ಞಾನ, ಬೇರೆ ಬೇರೆ ಸಂಗೀತ, ಬೇರೆ ಬೇರೆ ವಿಷಯಗಳನ್ನು ಕೂಡ ಕಲಿತು ಎಲ್ಲ ರೀತಿಯಿಂದ ಟೀಚಿಂಗ್ ಈಸ್ ಎ ನಾಟ್ ಎ ಸಿಂಪಲ್ ಏನು ಪ್ರೊಸೆಸ್ ಅಂತ ಕರಿತೀವಿ. ಇಟ್ ಈಸ್ ಎ ಆರ್ಟ್ ಆ್ಯಂಡ್ ಸೈನ್ಸ್ ಪ್ರೊಸೆಸ್ ಅಂತ ಕರಿತೀವಿ. ಹೀಗಾಗಿ ಆರ್ಟ್ಸ್ ಅಂದರೆ ಬೋಧಿಸುವುದು ಕೂಡ ಒಂದು ಕಲೆ ಅಂತ ಹೇಳಿ ಕರಿತೀವಿ. ಅಂದರೆ ಆ ವಿದ್ಯಾರ್ಥಿಗಳಿಗೆ ತಿಳಿಯುವಂಥ ಮಟ್ಟದಲ್ಲಿ ಶಿಕ್ಷಕರು ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತತಿ, ಹಾಡನ್ನು ಹಾಡಬೇಕಾಗುತ್ತೆ, ಕೆಲವೊಂದು ನಾಟಕಗಳನ್ನು ಮಾಡಬೇಕಾಗುತ್ತೆ, ಅಭಿನಯಗಳನ್ನು ಮಾಡಬೇಕಾಗುತ್ತೆ, ಕೆಲವೊಂದು ಆಟಗಳ ಮುಖಾಂತರ ಪಾಠವನ್ನು ಮಾಡಬೇಕಾಗುತ್ತೆ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ಸಕಲ ಕಲಾವಲಂಬನ ರೀತಿಯಲ್ಲಿ ಶಿಕ್ಷಕರು ಏನು ಮಾಡಬೇಕು ಅಂದರೆ ವಿಷಯ ವಿಸ್ತಾರವನ್ನು ಮಾಡ್ತಾ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತಹ ರೀತಿಯಲ್ಲಿ ಏನಾಗಬೇಕು, ಸೊ ಬೋಧನೆ ಸಾಗಬೇಕು ಅನ್ನೋ ಉದ್ದೇಶದಿಂದ ಈ ಬೋಧನೆಯಲ್ಲಿ ಕೂಡ ಆರ್ಟ್ಸ್ ಕಲೆಗಳನ್ನು ಕೂಡ ಅಳವಡಿಸಿಕೊಳ್ಬೇಕು ಅಂತ ಹೇಳಿ. ನಂತರ ಏನು ಮ್ಯಾಥಮೆಟಿಕ್ಸ್. ಸೊ ಇದು ಎಲ್ಲದಕ್ಕಿಂತ ಹೆಚ್ಚು ಅಂತ ಕರಿತೀವಿ. ಹೇಗೆ ಸೈನ್ಸ್ ಇದೆನೋ ಹಾಗೆ ಜೊತೆಯಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ಕೂಡ ಆಗಬೇಕು. ಯಾಕಂದರೆ ಇಂದಿನ ತಾರ್ಕಿಕ ಚಿಂತನೆಯನ್ನು ಆಲೋಚನೆ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ತನ್ನ ವಿಮರ್ಶಾ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ, ಗಣಿತದ ಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸೊ ವಿದ್ಯಾರ್ಥಿಗಳನ್ನು ನಾವೇನು ಮಾಡಬೇಕಾಗಿದೆ, ತಯಾರು ಮಾಡಬೇಕಾಗಿದೆ. ಹಾಗಾಗಿ ಇವೆಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಬೋಧನೆ ಅಂತ ಕರಿತೀವಿ. ಅಂದರೆ ಟೀಚಿಂಗ್ ಆಗಬೇಕಾದ್ರೆ ಸೊ ವಿದ್ಯಾರ್ಥಿಗಳಲ್ಲಿ ಸೈಂಟಿಫಿಕ್ ಆಟಿಟ್ಯೂಡ್ ಆಗಬೇಕು, ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೊಂಡಿರಬೇಕು, ಇಂಜಿನಿಯರ್ ರೀತಿಯಲ್ಲಿ ಕೂಡ ಏನಾಗಬೇಕು, ಕಾರ್ಯವನ್ನು ಮಾಡಬೇಕು. ಹಾಗೆ ಎಲ್ಲ ವಿಷಯಗಳ ಬಗ್ಗೆ ಅವರು ಅಧ್ಯಯನವನ್ನು ಮಾಡಬೇಕು. ಕೇವಲ ಒಂದೇ ವಿಷಯ ಅಂತಲ್ಲ, ಎಲ್ಲ ವಿಷಯಗಳಲ್ಲಿ ಎಲ್ಲ ಕಲೆಗಳಲ್ಲಿ ಕೂಡ ಅವರು ಪಾರಂಗತ ಆಗಬೇಕು ಅನ್ನೋ ಉದ್ದೇಶದಿಂದ ಜೊತೆಗೆ ಮ್ಯಾಥಮೆಟಿಕ್ಸ್ ಅನ್ನು ಕೂಡ ಗಣಿತದ ಹೆಚ್ಚಿನ ಆದ್ಯತೆ, ಅಂದರೆ ಇಲ್ಲಿ ಆಲೋಚಿಸುವಂತಹ ಸಾಮರ್ಥ್ಯ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ತರ್ಕ ಮಾಡುವುದಾಗಿರ್ಬೋದು, ಅಥವಾ ಲೆಕ್ಕ ಬಿಡಿಸುವಂತಹ ಸಾಮರ್ಥ್ಯ ಆಗಿರ್ಬೋದು, ಹೀಗೆ ಹಲವಾರು ವಿಷಯಗಳನ್ನು ಕೂಡಿಕೊಂಡು ಏನಾಗಿರಬೇಕು, ವಿದ್ಯಾರ್ಥಿಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಏನಾಗಬೇಕು, ಅವಕಾಶ ಆಗಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಸ್ಟೆಮ್ ಮಾಡೆಲ್ ಅಂತ ಕರಿತೀವಿ. ಇದು ಕೂಡ ಟೀಚಿಂಗ್ದ ಒಂದು ವಿಧ ಅಂತ ಕರಿತೀವಿ. ಅಂದರೆ ಮಾಡೆಲ್ಸ್ ಆಫ್ ಟೀಚಿಂಗ್ ಹಲವಾರು ವಿಧಗಳಿದ್ದಾವೆ, ಅದರಲ್ಲಿ ಇದು ಒಂದು ಅಂತೇಳಿ. ಇನ್ನು ಇದನ್ನೇ ಕೊಟ್ಟಿದೆ ಅಂದರೆ ಸ್ಟೂಡೆಂಟ್ಸ್ಗೆ ಇವೆಲ್ಲವೂ ಕೂಡ ಏನಾಗಬೇಕು ಅಂದರೆ ಅಭಿವೃದ್ಧಿ ಆಗಬೇಕು. ಏನ್ರಿ, ಟೆಕ್ನಾಲಜಿಯಲ್ಲಿ ಮುಂದೆ ಬರಬೇಕು, ಮ್ಯಾಥಮೆಟಿಕ್ಸ್ನಲ್ಲಿ ಕೂಡ ಮುಂದಾಗಬೇಕು, ಇಂಜಿನಿಯರ್ ಆಗಿರಬೇಕು, ಮತ್ತು ಸೈನ್ಸ್ ಇವೆಲ್ಲವೂ ಕೂಡ ಏನಾಗಿದೆ ಅಂದರೆ ವಿದ್ಯಾರ್ಥಿ ಸುತ್ತಲೂ ಅಂತ ಕರಿತೀವಿ. ಅಂದರೆ ವಿದ್ಯಾರ್ಥಿ ಕೇಂದ್ರೀಕೃತವಾಗಿರುವಂತಹ ಒಂದು ಪದ್ಧತಿ. ನಂತರ ಇದು ಯಾವುದ್ರಿ, ಸ್ಟೆಮ್ ಮಾಡೋಲ್ ಏನಾಗಿರ್ಬೇಕು ಅಂದರೆ 4 ಪ್ರಿನ್ಸಿಪಲ್ಗಳನ್ನು ಒಳಗೊಂಡಿರಬೇಕು. ಅಂದರೆ ಮೂಲ 4 ತತ್ವಗಳನ್ನು ಒಳಗೊಂಡಿದೆ ಅಂತ ಹೇಳಿ. ಸೊ ಆ ತತ್ವದಲ್ಲೇ 4C ಅಂತ ಕೊಡ್ತಾರೆ. ಅಂದರೆ ಇದು ಪ್ರಶ್ನೆಯಲ್ಲಿ ಕೂಡ, ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಬಹುದು 4C ಅಂದರೆ ಏನು ಅಂತ ಹೇಳಿ. ಸೊ ಈ 4C ದಲ್ಲಿ ಫಸ್ಟ್ C ಅಂತಂದ್ರೆ ಕ್ರಿಯೇಟಿವಿಟಿ ಅಂತೇಳಿ. ಅಂದರೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವುದು, ಮಕ್ಕಳಲ್ಲಿ ಸೃಜನಶೀಲ ಕೌಶಲ್ಯವನ್ನು ಬೆಳೆಸುವುದು, ಹೊಸದನ್ನು ಚಿಂತನೆ ಮಾಡುವಂತಹ, ಆಲೋಚನೆ ಮಾಡುವಂತಹ, ಹೊಸದನ್ನು ಕಂಡುಹಿಡಿಯುವಂಥದ್ದು, ಇದ್ದದ್ದನ್ನೇ ನವೀಕರಣ ಮಾಡುವಂತಹ ರೀತಿಯಲ್ಲಿ ಆಲೋಚನೆ ಮಾಡಿ ಅದನ್ನು ಕಂಡುಹಿಡಿಯುವಂಥ ಸಾಮರ್ಥ್ಯ ಇಂದಿನ 21ನೇ ಶತಮಾನದ ವಿದ್ಯಾರ್ಥಿಗಳಲ್ಲಿ ನಾವೇನಾಗಬೇಕಾಗಿದೆ, ಜ್ಞಾನವನ್ನು ಕೊಡಬೇಕಾಗಿದೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬೆಳೆಸಬೇಕಾಗಿತ್ತು ಅಂತ. ಇನ್ನು ನೆಕ್ಸ್ಟು 2ನೇ C ಕೊಲಾಬ್ರೇಷನ್ ಅಂತ ಕರೀತೀವಿ. ಕೊಲಾಬ್ರೇಷನ್ ಅಂತಂದ್ರೆ ಯಾವುದೇ ಒಂದು ಸಂಶೋಧನೆ ಮಾಡಬೇಕಾದ್ರೆ ನಮಗೆ ಸಹಕಾರ ಬೇಕು. ಅಂದ್ರೆ ಒಬ್ಬರು ಇನ್ನೊಬ್ಬರ ಜೊತೆಗೆ ಅಂತ ಕರಿತೀವಿ. ಅಂದ್ರೆ ಒಟ್ಟಿಗೆ ಎಲ್ಲರೂ ಸೇರಿ ಏನೋ ಒಂದು ಹೊಸದನ್ನು ಕ್ರಿಯೇಟ್ ಮಾಡುವುದಾಗಿರ್ಬೋದು, ಕಂಡುಹಿಡಿಯೋದಾಗಿರ್ಬೋದು, ಅಥವಾ ಕೆಲಸ ಕಾರ್ಯಗಳನ್ನು ಮಾಡುವುದಾಗಿರ್ಬೋದು, ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟು ಮನೋಭಾವನೆಯನ್ನು ಏನು ಮಾಡಬೇಕಾಗಿದೆ, ಸೊ ಬೆಳೆಸಬೇಕಾಗಿದೆ. ಹೀಗಾಗಿ ಕೊಲಾಬ್ರೇಷನ್ ಮೂಲಕವೂ ಕೂಡ ಕಾರ್ಯವನ್ನು ಮಾಡಬೇಕು ಅಂತ. ನೆಕ್ಸ್ಟ್ ಇನ್ನೊಂದು C ಏನಾಗಿದೆ, 3ನೇ C ಅಂತಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅಂತ ಕರಿತೀವಿ. ಅಂದ್ರೆ ವಿದ್ಯಾರ್ಥಿಗಳಿಗೆ ಏನಾಗಿದ್ದಾರೆ, ನಮಗಿಂತ ಒಂದು 10 ಪಟ್ಟು ಬಹಳಷ್ಟು ಮುಂದಿದ್ದಾರೆ ಅಂತ ಕರಿತೀವಿ. ಯಾಕಂದ್ರೆ ಇವತ್ತು ಪ್ರಾಥಮಿಕ ಹಂತದಿಂದಲೇ ಏನಾಗಿದೆ ಅಂದ್ರೆ ಟೆಕ್ನಾಲಜಿ ಅಡಾಪ್ಟ್ ಆಗ್ತಾ ಇದೆ ಅಂತ. ಇನ್ನು ಬರುವಂತಹ ದಿನಮಾನದಲ್ಲಿ ಏನಾಗ್ತಿದೆ, ಸೊ AI ತಂತ್ರಜ್ಞಾನವೂ ಕೂಡ ಬರ್ತಾ ಇದೆ ಅಂತೇಳಿ. ಆ ರೀತಿಯಾದಂತಹ ರೀತಿಯಲ್ಲಿ ಸೊ ಈಗ ವಿದ್ಯಾರ್ಥಿಗಳಿಗೆ ವಿಮರ್ಶೆ ಮಾಡುವಂತಹ ಜ್ಞಾನವನ್ನು ಕೂಡ, ವಿಮರ್ಶಾತ್ಮಕ ಚಿಂತನೆಯನ್ನು ಮಾಡಬೇಕಾಗಿದೆ. ಅವರಲ್ಲಿ ಆ ರೀತಿಯಾದಂತಹ ಬೆಳೆಸುವಂತ ನಿಟ್ಟಿನಲ್ಲಿ ನಾವೇನಾಗಬೇಕಾಗಿದೆ, ಜ್ಞಾನವನ್ನು ಕೊಡಬೇಕಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳಲ್ಲಿ ಕ್ರಿಟಿಕಲ್ ಥಿಂಕಿಂಗ್ಗೆ ಸಂಬಂಧಿಸಿದಂಥ ಜ್ಞಾನವನ್ನು ಒದಗಿಸೋದು. ನಂತರ ಇನ್ನೊಂದು C, 4ನೇ C ಏನಾಗಿದೆ ಅಂದರೆ ಕಮ್ಯುನಿಕೇಷನ್ ಅಂತ ಕರಿತೀವಿ, ಸಂವಹನ ಅಂತ ಹೇಳಿ. ಸಂವಹನ ಮಾಧ್ಯಮ ಅಂತ ಕರಿತೀವಿ. ಇವಾಗಿನ ಸಂವಹನದ ಕಮ್ಯುನಿಕೇಷನ್ದಲ್ಲಿ ನಮ್ದು ಏನಾಗಿದೆ, ಪ್ರಚಲಿತವಾಗಿರುವಂತಹ ಜ್ಞಾನ ಆಗಿರ್ಬೋದು, ನ್ಯೂಸ್ ಪೇಪರ್ ಮುಖಾಂತರ ಆಗಿರ್ಬೋದು, ಮೊಬೈಲ್ ಮುಖಾಂತರ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಸೊ ಹಲವಾರು ಮಾಧ್ಯಮಗಳ ಮುಖಾಂತರ ಕೂಡ ಏನಾಗ್ತಿದೆ ಅಂದರೆ ಜ್ಞಾನದ ವಿಸ್ತಾರ ಆಗ್ತಿದೆ.
ಅದನ್ನೆಲ್ಲವನ್ನು ಕೂಡ ಕಮ್ಯುನಿಕೇಷನ್ ಅಂತ ಕರಿತೀವಿ. ಅದನ್ನು ಕೂಡ ಏನಾಗಬೇಕು, ವಿದ್ಯಾರ್ಥಿಗಳು ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ಆ ರೀತಿಯಾದಂಥ ಕೌಶಲ್ಯಗಳನ್ನು ಕೂಡ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಹಾಗಾಗಿ ಈ 4 ಸಿಗಳನ್ನು ಕೂಡ ನಾವೇನು ಮಾಡಬೇಕು, ಲಕ್ಷ್ಯದಲ್ಲಿ ಇಟ್ಕೋಬೇಕು. ನಂತರ ಬರುವಂಥ ಪ್ರಶ್ನೆ ನಾವು ಕ್ವಶನ್ನಲ್ಲಿ ಏನು 1 ಮಾರ್ಕ್ಸ್ ಬರಬಹುದು ಅಂತಂದ್ರೆ ಸ್ಟೆಮ್ ಅನ್ನು ವಿಸ್ತರಿಸಿ ಅಂತ, ಅಂದ್ರೆ ಇದನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಬಹುದು, ಅಥವಾ 4C ಬಗ್ಗೆ ಆಗಿರ್ಬೋದು. ಇನ್ನೊಂದು ಏನಾಗಿದೆ ಅಂದ್ರೆ ಇನ್ನೊಂದು ಒಂದು ಶಬ್ದ ಇದೆ, ಯಾವುದ್ರಿ, ಗ್ಯಾಮಿಫಿಕೇಶನ್ ಅಂತ ಕರಿತೀವಿ. ಗ್ಯಾಮಿಫಿಕೇಶನ್ ಅಂತಂದ್ರೆ ಇದು ಚೀನಾದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಬಳಕೆಯಾಗಿದೆ ಅಂತ. ಏನು ಗ್ಯಾಮಿಫಿಕೇಶನ್ ಅಂದ್ರೆ ಮಕ್ಕಳಿಗೆ ಮೊಬೈಲ್ ಕೊಡೋದ್ರ ಮುಖಾಂತರ ತಂತ್ರಜ್ಞಾನವನ್ನು ಕೊಟ್ಟು ಅವರ ಆಟಗಳ ಮುಖಾಂತರ ಪಾಠವನ್ನು ಹೇಳೋದು ಅಂತೇಳಿ, ಅಂದ್ರೆ ಇಲ್ಲಿ ಗೇಮ್ ಟೀಚಿಂಗ್ ಅಂತ ಕರಿತೀವಿ. ಅಂದ್ರೆ ಟೀಚ್ ಮಾಡೋದು, ಒಂದು ಆಟವನ್ನು ಕೊಡೋದ್ರ ಮುಖಾಂತರ, ಆಟವನ್ನು ಆಡಿಸೋದ್ರ ಮುಖಾಂತರ, ಆಟವನ್ನು ನೋಡಿಸೋದ್ರ ಮುಖಾಂತರ ಆ ಆಟದಿಂದಲೇ ಒಂದು ಪಾಠವನ್ನು ಹೇಳ್ಕೊಡೋದು. ಅಂದ್ರೆ ಇಲ್ಲಿ ಆಟದಿಂದ ಪಾಠ ಅಂತ ಕರಿತೀವಿ. ಆಟ ಪಾಠ ಎರಡೂ ಜೊತೆಯಾಗಿ ಸಾಗೋದಕ್ಕೆ ಏನಂದ್ರೆ ಗ್ಯಾಮಿಫಿಕೇಶನ್ ಅಂತ ಹೇಳಿ ಕೂಡ ಕರೀತಾರೆ. ಸೊ ಪ್ರಶ್ನೆಯಲ್ಲಿ ಕೂಡ ಕೊಡಬಹುದು, ಗ್ಯಾಮಿಫಿಕೇಶನ್ ಎಂದರೆ ಏನು ಅಂತ ಹೇಳಿ ಕೂಡ ಕೊಡಬಹುದು. ಇನ್ನೊಂದು ಏನಾಗಿದೆ ಅಂದ್ರೆ ಇಮರ್ಸಿವ್ ಲರ್ನಿಂಗ್ ಅಂತ ಕರಿತೀವಿ. ಇಮರ್ಸಿವ್ ಅಂತಂದ್ರೆ ಎಲ್ಲವನ್ನೂ ಕೂಡ ನಾನು ಒಬ್ಬನೇ ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅಂದ್ರೆ ಬೇರೆಯವರ ಅನುಭವದಿಂದ, ಬೇರೆಯವರ ತಿಳುವಳಿಕೆಯಿಂದ ಕೊಟ್ಟಂತಹ, ಬೇರೆಯವರು ಕೊಟ್ಟಿರುವಂತಹ ಅನುಭವದಿಂದಲೂ ಕೂಡ ನಾವೇನ್ ಮಾಡ್ಬೋದು ಅಂದ್ರೆ ಕಲಿಬಹುದು. ಅಂದ್ರೆ ಈಗ ಯಾರೋ ಅನುಭವ ಇರ್ತದೆ, ವಯಸ್ಸಾಗಿರ್ತದೆ, ಅವರ ಜ್ಞಾನವನ್ನು ಕೂಡ ನಾವೇನ್ ಮಾಡಬೇಕು ಅಂದ್ರೆ ಬಳಕೆ ಮಾಡ್ಕೋಬೇಕು, ಉಪಯೋಗ ಮಾಡಬೇಕು ಅಂತೇಳಿ. ಹಾಗಾಗಿ ಇಮರ್ಸಿವ್ ಲರ್ನಿಂಗ್ ಅಂದ್ರೆ ಬೇರೆಯವರು ಕಡೆಯಿಂದ ಅನುಭವದಿಂದಲೂ ಕೂಡ ನಾವೇನಾಗ್ಬೋದು ಅಂದ್ರೆ ನಾವು ಕಲಿಯಲಿಕ್ಕೆ ಸಾಧ್ಯತೆ ಇದೆ, ಅಂದ್ರೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನೋ ಉದ್ದೇಶದಿಂದ ಇಮರ್ಸಿವ್ ಲರ್ನಿಂಗ್ ಅಂತ ಕರಿತೀವಿ. ಸೊ ಇವು ಇಷ್ಟು ಪಾಯಿಂಟ್ಸ್ ಏನಾಗಿದೆ ಅಂದ್ರೆ ಇವತ್ತಿನ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಅಂಕ ಖಂಡಿತವಾಗಿ ಬರುವಂಥದ್ದು ಅಂತ ಕರಿತೀವಿ. ಒಂದು ಸ್ಟೆಮ್ ಅಂತ ಹೇಳಿ ಲಾಂಗ್ ಫಾರ್ಮ್ ಕೇಳ್ಬೋದು, ಅಥವಾ ಇದನ್ನು ಯಾರು ಮಾಡಿದರು ಅಂತ, ಸ್ಟೆಮ್ ಅನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತ ಹೇಳಿ ಸೊ ಇದಕ್ಕೆ ಕೇಳ್ಬೋದು, ಅಥವಾ 4C ಅಂತ ಹೇಳಿ, ಅಥವಾ ಗ್ಯಾಮಿಫಿಕೇಶನ್ ಅಂತ ಹೇಳಿ ಕೂಡ ಕರೀಬಹುದು. ಸೊ ಮತ್ತೆ ಇದಕ್ಕೆ ಮಾಡಲ್ಸ್ ಆಫ್ ಟೀಚಿಂಗ್ ಏನಾಗಿದೆ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಏನು ಮಾಡೋಣ ಸೊ ನೋಡೋಣ. ಈ ವಿಡಿಯೋ ನಿಮಗೆ ಬಹಳಷ್ಟು ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ಸ್ ಕೊಡೋದ್ರ ಮುಖಾಂತರ ಪ್ರೋತ್ಸಾಹಿಸಿ, ಮತ್ತೆ ಏನಾದರೂ ಇದ್ರ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತೇಳಿ ಸೊ ಕೇಳ್ಕೊಳ್ತೇನೆ. ಧನ್ಯವಾದ.